ದೇವರನ್ನ ಯಾರೂ ಕಂಡಿಲ್ಲ. ಆದರೂ ಕೋಟ್ಯಾಂತರ ಜನರು ಇಡೀ ವಿಶ್ವದಲ್ಲಿ ದೇವರ ನಾಮವನ್ನ ಮಾಡುತ್ತಾರೆ, ಪ್ರಾರ್ಥನೆಯನ್ನ ಮಾಡುತ್ತಾರೆ, ತಮ್ಮ ಕಷ್ಟ ಸುಖಗಳನ್ನ ಹೇಳಿಕೊಳ್ಳುತ್ತಾರೆ. ಹಾಗಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿ, ಪ್ರತಿಯೊಂದು ನಗರಗಳಲ್ಲಿಯೂ ಸಹ ದೇವಾಲಯಗಳು ನಿರ್ಮಾಣವಾಗಿರುವುದು ಅತ್ಯಂತ ಶ್ರೇಷ್ಠದಾಯಕವಾಗಿದೆ ಎಂದು ಗುಬ್ಬಿ ಪಟ್ಟಣದ ಶ್ರೀ ಮಹೇಶ್ವರಮ್ಮ ದೇವಿಯ ನೂತನ ಶಿಲಾ ದೇವಾಲಯ ಲೋಕಾರ್ಪಣೆ, ಸಂಪ್ರೋಕ್ಷಣೆ, ಸ್ಥಿರಬಿಂಬ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಬಹುತೇಕ ಎಲ್ಲ ಧರ್ಮದವರು ಕೂಡ ದೇವರುಗಳನ್ನು ಪೂಜಿಸುತ್ತಿರುವುದು ವಾಡಿಕೆಯಾಗಿದೆ. ಮಹೇಶ್ವರಮ್ಮ ದೇವಿಯವರು ಕೂಡ ಬಹಳ ವಿಶೇಷವಾಗಿ ನಿರ್ಮಾಣವಾಗಿದ್ದು, ತಾವೆಲ್ಲರೂ ಸೇರಿ ಈ ರೀತಿಯ ಕಾರ್ಯಕ್ರಮವನ್ನು ಮಾಡುತ್ತಿರುವುದು ನಿಜವಾಗಿಯೂ ಸಂತೋಷ ತಂದಿದೆ ಎಂದು ತಿಳಿಸಿದರು. ಶಾಸಕ ಎಸ್ ಆರ್ ಶ್ರೀನಿವಾಸ್ ಮಾತನಾಡಿ, ದೇವರುಗಳ ಜೊತೆಯಲ್ಲಿ ತಂದೆ ತಾಯಿಯನ್ನು ಸಹ ಪೂಜಿಸುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ಅವರು ವೃದ್ಧಾಪ್ಯದಲ್ಲಿದ್ದಾಗ ಅವರನ್ನು ಬೀದಿಗೆ ದುಡದೆ ಅವರಿಗೆ ಊಟ ವಸತಿಯನ್ನು ಕೊಟ್ಟು ಕಾಪಾಡಿದರೆ ಖಂಡಿತವಾಗಿ ಎಲ್ಲರಿಗೂ ಒಳಿತಾಗುತ್ತದೆ ಎಂದು ಅವರು ತಿಳಿಸಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಮಾತನಾಡಿ, ಚಿಕ್ಕದಾಗಿರುವಂತಹ ಈ ದೇವಾಲಯಕ್ಕೆ ಸಮುದಾಯ ಭವನ ನಿರ್ಮಾಣ ಮಾಡಬೇಕಾದ ಅವಶ್ಯಕತೆ ಇರುವುದರಿಂದ ಸಚಿವರು ಹಾಗೂ ಶಾಸಕರು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಡಬೇಕು ಎಂದು ಮನವಿಯನ್ನ ಮಾಡಿದರು. ಚಾಲುಕ್ಯ ಆಸ್ಪತ್ರೆಯ ಸಿಇಒ ಡಾಕ್ಟರ್ ನಾಗಭೂಷಣ್ ಮಾತನಾಡಿ, ಗುಬ್ಬಿ ಪಟ್ಟಣದಲ್ಲಿ ನೂತನವಾಗಿ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣವಾಗುತ್ತಿದ್ದು, ಅದಕ್ಕೆ ಸಾಲುಮರದ ತಿಮ್ಮಕ್ಕನವರ ಹೆಸರನ್ನು ಇಡಬೇಕು ಎಂದು ಮನವಿಯನ್ನ ಮಾಡಿದರು. ತೊರೆಮಠದ ಬಸವ ಸಂದರ್ಭದಲ್ಲಿ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ವೆಂಕಟೇಶ್, ಛಲವಾದಿ ಮಹಾಸಭಾದ ಅಧ್ಯಕ್ಷ ಈರಣ್ಣ, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರಾದ ಕುಮಾರ್, ಸಾದಿಕ್, ರೇಣುಕಸ್ವಾಮಿ, ಮುಖಂಡರಾದ ಕಿಟ್ಟತಕುಪ್ಪೆ ನಾಗರಾಜು, ಗೋಪಾಲ್, ಯತೀಶ್ ಸೇರಿದಂತೆ ದೇವಾಲಯದ ಸಮಿತಿ ಸದಸ್ಯರು, ಭಕ್ತಾದಿಗಳು, ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇವತ್ತು ಮನುಷ್ಯನಿಗೆ ನೆಮ್ಮದಿ ಸಿಗಬೇಕಾದ್ರೆ ಏನೋ ಒಂದು ಸಮಾಧಾನ, ಅಲ್ಲಿ ಏನೋ ತಾಯಿ ದರ್ಶನ ಮಾಡಿ ನಿಮಗೆ ಆಶೀರ್ವಾದ ಮಾಡಿ ತಗೋ ನೀನು ಕೇಳಿದೆಲ್ಲ ಕೊಟ್ಟಿದ್ದೀನಿ ಅಂತ ಏನು ಹೇಳೋದಿಲ್ಲ. ಆದ್ರೆ ನಮಗೆ ಎಲ್ಲೋ ಒಂದು ನೆಮ್ಮದಿ ಬರುತ್ತೆ. ಆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ಬಂದ್ರೆ ಎಲ್ಲೋ ಒಂದು ನೆಮ್ಮದಿ ಬರುತ್ತೆ ಅನ್ನುವಂಥದ್ದು ನಂಬಿಕೆ ನಮಗೆ. ಹಾಗಾಗಿ ಇವತ್ತು ತಾವೇನು ಮಾಡಿದಿರಿ, ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದಿರಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ವಾಸು ಅವರು ಒಬ್ಬ ಕ್ರಿಯಾಶೀಲ ಸಚಿವರಾಗಿ, ಶಾಸಕನಾಗಿ ಜನರ ಸೇವೆಯೇ ನನ್ನ ಧರ್ಮ ಅನ್ನುವಂಥ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಅವರು ಯಾವುದು ಕಾಂಪ್ರಮೈಸ್ ಆಗೋರಲ್ಲ. ನಾನು ನೋಡಿದ ಪ್ರಕಾರ ಒಂದು ತೀರ್ಮಾನವನ್ನ ಮನಸ್ಸಲ್ಲಿ ಅವ್ರು ಮಾಡಿಕೊಂಡ್ರೆ ಅದಕ್ಕೆ ಕಾಂಪ್ರಮೈಸ್ ಆಗುವಂತ ವ್ಯಕ್ತಿತ್ವ ಅಲ್ಲ. ಆದರೆ ಜನರ ದೃಷ್ಟಿಯಲ್ಲಿ ಅವರು ಕೆಲಸ ಮಾಡಬೇಕು ಅನ್ನುವಾಗ ಅದನ್ನ ಮಾಡ್ತಕ್ಕಂಥದ್ದನ್ನ ಅವರು ಮಾಡಿದ್ದಾರೆ. ಅದಕ್ಕಾಗಿ ಬಹುಶಃ ನನಗನ್ಸೋದು 5 ಸಾರಿ ಜನ ಆರಿಸಿದ್ದಾರೆ ಅಂದ್ರೆ ಅದಕ್ಕಾಗಿ ಆರಿಸಿದ್ದಾರೆ. ಒಬ್ಬ ವ್ಯಕ್ತಿ ನಮ್ಮ ಪರವಾಗಿದ್ದಾನಪ್ಪ ಅಂತ ಹೇಳಿ ಜನ ಆರಿಸ್ತಾರೆ. ಹಾಗಾಗಿ ಅವರು ಒಬ್ಬ ಕ್ರಿಯಾಶೀಲ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಮತ್ತು ಈಗ KSRTC ಸಂಸ್ಥೆಯ ಒಂದು ಅಧ್ಯಕ್ಷ ಸ್ಥಾನವನ್ನು ಕೂಡ ಅವರು ಅಲಂಕರಿಸಿದ್ದಾರೆ ಸರ್ಕಾರದಲ್ಲಿ. ಹಾಗಾಗಿ ಇವತ್ತು ಅವರಿಗೆ ಮುಂದೆಯೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಹಾಗೆ ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಮತ್ತು ಅವರು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ 2 ಸಣ್ಣ ಬೇಡಿಕೆ ಇಟ್ಟಿದ್ದಾರೆ. ನಾನು ಮಧುಗಿರಿಗೆ, ಕೊರಟಗೆರೆಗೆ, ಪಾವಗಡಕ್ಕೆ ಎಲ್ಲ ಕ್ವಾರ್ಟರ್ಸ್ಗಳು ಕೊಟ್ಟಿದ್ದೇನೆ. ಇಲ್ಲೂ ಕೊಡ್ತೀನಿ. ನಿಮಗೆ ಚೇಳೂರಿನಲ್ಲಿ 12 ಕ್ವಾರ್ಟರ್ಸ್ ಕೊಡ್ತೀನಿ. ಆಗ್ಬೋದಾ? ನಮ್ಮ DSP ಸಾಹೇಬ್ರಲ್ಲಿ ಇದ್ದಾರೆ. ಆಮೇಲೆ ಇಲ್ಲಿಗೆ ಸರ್ಕಲ್ ಇನ್ಸ್ಪೆಕ್ಟರ್, ಯಾರು ಸರ್ಕಲ್ ಇನ್ಸ್ಪೆಕ್ಟರ್? ನಿಮ್ಗೆ ಆಫೀಸ್ ಇಲ್ವಾ? ಹಳೇದಿದೆ ಸರ್, ಅದನ್ನು ಮಾಡಿಕೊಟ್ಬಿಡೋಣ. ಮತ್ತೆ ನೀವು ಜಾಗ ಕೊಟ್ರೆ ಇಮಿಡಿಯೇಟ್ ಆಗಿ ಕೊಟ್ಬಿಡ್ತೀನಿ. ಕೊಟ್ಟಿದ್ದೀರಾ? ಸರಿ. ಆ ಪ್ರಸ್ತಾವನೆ SP ಇಲ್ಲೇ ಇದ್ರು, ಬಂದಿದ್ರು. ಅಲ್ಲಿ ಪ್ರಸ್ತಾವನೆ ಇದ್ರೆ ನಾನು ತಕ್ಷಣ ಅದನ್ನ ಮಂಜೂರು ಮಾಡಿ ಕೊಡ್ತೇನೆ. ಜೊತೆಗೆ ನಾನು ಸಾಹೇಬರಿಗೆ ಒಂದು ಲೆಟರ್ ಕೊಟ್ಟಿದ್ದೆ. ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ಗೆ ಜಾಗ ಕೊಟ್ಟಿದ್ದೀವಿ, 2 ಎಕರೆ ಜಾಗ ಕೊಟ್ಟಿದ್ದೀವಿ. ಮತ್ತೆ ಅಲ್ಲಿ ಅವರಿಗೆ ವಾಸಕ್ಕೆ ಕ್ವಾರ್ಟರ್ಸು ಮತ್ತೆ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸನ್ನು ಅಲ್ಲಿ ನಿರ್ಮಾಣ ಮಾಡಿಕೊಡಿ ಅಂತಕ್ಕಂಥದ್ದನ್ನ ನಾನು ಮನವಿ ಮಾಡ್ಕೊಂಡಿದ್ದೆ. ಮತ್ತು ಚೇಳೂರಿನಲ್ಲಿ ನಮ್ಮದು ಜಾಗ ಕೊಟ್ಟಿದ್ವಿ. ಅಲ್ಲಿಗೆ ಪೊಲೀಸ್ನವರಿಗೆ ಸುಮಾರು 3/4 ಎಕರೆ, 1 ಎಕರೆ ಜಾಗ ಕೊಟ್ಟಿದ್ದೀವಿ. ಅಲ್ಲಿ ಅವರಿಗೆ ಕ್ವಾರ್ಟರ್ಸ್ ನಿರ್ಮಾಣ ಮಾಡಿಕೊಡ್ತಕ್ಕಂಥದ್ದನ್ನ 2 ಕೆಲಸಗಳನ್ನ ಮಾಡಿಕೊಟ್ರೆ ಈಗ ಗುಬ್ಬಿಗೆ ಒಂದು ಮಾಡಿಕೊಟ್ಟಿದ್ದಾರೆ. ನಿಮಗೆ ಧನ್ಯವಾದಗಳು. ಆದರೆ ಚೇಳೂರು ಮತ್ತು
ನಮ್ಮ ರಿಂಗ್ ರೋಡಲ್ಲಿ 2 ಎಕರೆ ಜಾಗ ಕೊಟ್ಟಿದ್ದೀವಿ. ಅಲ್ಲಿ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸು ಮತ್ತು ಕ್ವಾರ್ಟರ್ಸ್ಗಳನ್ನ ನಿರ್ಮಾಣ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ನಾವು ಮಹೇಶ್ವರಮ್ಮ ದೇವಸ್ಥಾನದ ಸಮುದಾಯ ಭವನ ವಿಚಾರ ಪ್ರಸ್ತಾಪ ಮಾಡಿದ್ದೀರ. ನಾನು ಸಮುದಾಯ ಭವನಕ್ಕೆ ಜಾಗ ಕೊಡಲಿಕ್ಕೆ ಕಷ್ಟ, ನಿಮಗೆಲ್ಲ ಗೊತ್ತಿದೆ. ನಮ್ಮಲ್ಲಿ ಕುರುಬರ ಸಂಘದವ್ರು ಕೇಳಿದ್ದಾರೆ, ನೀವು ಕೇಳಿದ್ದೀರಾ, ಛಲವಾದಿಗಳು ನಿಮಗೆ ಕೊಡೋಕ್ಕಾಗಿಲ್ಲ. ನಾನಿನ್ನು ಹೇಳ್ತಾನೆ ಇದ್ದೀನಿ, ಜಾಗ ತೋರಿಸ್ತಾನೆ ಇದ್ದೀನಿ, ನೀವು ಒಪ್ಕೊಂತಲೇ ಇಲ್ಲ, ಅದು ಆಗ್ತಲೇ ಇಲ್ಲ. ನೀವು ಎಲ್ಲ ಜಾಗ ತೋರಿಸ್ತಾರೆ ನೋಡ್ಕೊಳ್ಳಿ. ನಾನು ಚೀಫ್ ಆಫೀಸರ್ಗೆ ಹೇಳಿದ್ದೀನಿ, ಅದನ್ನ ಕೊಟ್ಟರೆ ಅದನ್ನ ಅಪ್ರೂವ್ ಮಾಡಿಸ್ಕೊಡ್ತಕ್ಕಂಥದ್ದನ್ನ ಮಾಡ್ತೀನಿ. ನೀವು ಜಾಗ ಆದಮೇಲೆ ಸಮುದಾಯ ಭವನಕ್ಕೆ ನಾನು ಪೂರ್ಣ ಪ್ರಮಾಣದ ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನ, ಕಟ್ಟಿಸ್ಕೊಡ್ತಕ್ಕಂಥ ಕೆಲಸವನ್ನ ನಾನು ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭ ಹೇಳ್ತಾ, ವಿಶೇಷವಾಗಿ ತಾವೆಲ್ಲ ಭಾರಿ ಕಷ್ಟಪಟ್ಟಿದ್ದೀವಿ.